ನಮ್ಮ ಊಟ ಪೌಷ್ಟಿಕ ಆಹಾರ ಆಗಿರಬೇಕು. ಬಾಯಿ ರುಚಿಗೆ ಊಟ ಮಾಡಬಾರ್ದು, ದೇಹದಕ್ಕೆ ಯಾವುದು ಒಳ್ಳೇದು ಅದು ಊಟ. ನಾವೇನು ಮಾಡ್ತಿದ್ವಿ, ಬಾಯಿ ರುಚಿಗೆ ಊಟ ಮಾಡ್ತೀವಿ. ರಾಗಿನಲ್ಲಿ ಶುಗರ್ ಕಂಟೆಂಟು ಗೋಧಿಗಿಂತ ಕಡಿಮೆ. ಸೊ ಇವಾಗ ರಾಗಿ ಜಾಸ್ತಿ ಉಪಯೋಗಿಸ್ತಾರೆ. ಕಂಟೆಂಟ್ ಒಂದು, ಕ್ವಾಂಟಿಟಿ ಒಂದು. ನೀವೆಷ್ಟು ಕ್ವಾಂಟಿಟಿ ತಿಂತೀರಾ ಅಂತ. ಅವಾಗ ಏನಾಗುತ್ತೆ, ಜಾಸ್ತಿ ಕ್ವಾಂಟಿಟಿ ತಿಂದರೆ ಫ್ರೀ ರ್ಯಾಡಿಕಲ್ಸ್ ಅಂತ ರಿಲೀಸ್ ಆಗುತ್ತೆ, ಅದು ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಆದಷ್ಟು ಕಮ್ಮಿ ತಿನ್ನೋದು ಬಹಳ ಮುಖ್ಯ. ಕೆಲವ್ರು ಏನು ಅಂದರೆ ಏನು ಬೇಕೋ ತಿಂದ್ಬಿಟ್ಟು ನಾನು ಇನ್ಸುಲಿನ್ ಶಾಟ್ ತೊಗೊತೀನಿ ಅಂತ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರು ಆಗುತ್ತೆ ಬಾಡಿ. ನಿಮ್ಗೆ ಜಾಸ್ತಿ ಇನ್ಸುಲಿನ್ ಬೇಕಾಗತ್ತೆ. ಇವಾಗ ಡಯಾಬಿಟಿಸ್ ಬಂದ ಮೇಲೆ ಟ್ರೀಟ್ ಮಾಡೋದಲ್ಲ, ಡಯಾಬಿಟಿಸ್ ಬರದೇ ಇರೋಂಗೆ ನೋಡ್ಕೋಬೇಕು. ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಉತ್ತಮವಾದಂತಹ ಆರೋಗ್ಯ ಇರಬೇಕು ಅಂತಂದರೆ ನಾವು ಮಾಡುವ ಊಟ ಕೂಡ ಅಷ್ಟೇ ಉತ್ತಮವಾಗಿರಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಹಿರಿಯರು ಬಹಳ ಜನ ಹೇಳ್ತಾ ಇದ್ರು. ಸೊ ಹಾಗೆ ಊಟ ನಮ್ಮ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೇಗಿರಬೇಕು ನಾವು ತೆಗೆದುಕೊಳ್ಳುವಂಥ ಊಟ, ಮತ್ತು ಅದರಲ್ಲಿ ಏನಿರಬೇಕು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಕಡಿಮೆ ತೆಗೆದುಕೊಂಡ್ರೆ ಆಗುವಂಥ ಲಾಭ ಏನು, ಸಮತೋಲಿತ ಆಹಾರ ಅಂದರೆ ಏನು, ಜಾಸ್ತಿ ತೆಗೆದುಕೊಂಡ್ರೆ ಆಗುವಂತಹ ದುಷ್ಪರಿಣಾಮಗಳು ಏನು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅಮೇರಿಕಾದಲ್ಲಿ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅಮರ್ ಕುಮಾರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸಣ್ಣ ಮನವಿಯನ್ನು ಮಾಡ್ತಿದ್ದೀನಿ. ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಥರದ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳಿಗೋಸ್ಕರ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ನಾನು ಡಾಕ್ಟರ್ ಅಮರ್ ಕುಮಾರ್ ಅವ್ರ ಜೊತೆಗೆ ಮಾತುಕತೆ ಆಡ್ತೀನಿ. ಸರ್, ಊಟದ ಪಾತ್ರ ನಮ್ಮ ಆರೋಗ್ಯದ ಮೇಲೆ ಹೇಗಿರುತ್ತೆ? ಭಾಳ ಇಂಪಾರ್ಟೆಂಟ್ ಕ್ವಶನ್ ಧರ್ಣೇಶ್. ಊಟನೇ ಭಾಳ ಮುಖ್ಯವಾದ್ದು. ಯಾತಕ್ಕೆ ನಮಗೆ ಇಷ್ಟೊಂದು ಕಾಯಿಲೆಗಳು ಬಂದಿದೆ ಈಗ, ಹಾರ್ಟ್ ಅಟ್ಯಾಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಬೇರೆ ಬೇರೆ ಕಾರಣಗಳಿವೆ. ಆದರೆ ಬಹಳ ಮುಖ್ಯವಾದ ಕಾರಣ ನಾವು ಏನು ಊಟ ಮಾಡ್ತೀವಿ, ಎಷ್ಟು ಊಟ ಮಾಡ್ತೀವಿ, ಹೇಗೆ ಯಾವಾಗ ನಿಲ್ಲಿಸ್ತೀವಿ, ಎಷ್ಟು ನೀರು ಕುಡಿತೀವಿ, ಎಷ್ಟು ನಿಧಾನವಾಗಿ ಊಟ ಮಾಡ್ತೀವಿ. ನಮ್ಮ ಊಟ ಪೌಷ್ಟಿಕ ಆಹಾರ ಆಗಿರಬೇಕು. ಬಾಯಿ ರುಚಿಗೆ ಊಟ ಮಾಡಬಾರ್ದು, ದೇಹದಕ್ಕೆ ಯಾವುದು ಒಳ್ಳೆಯದು ಅದು ಊಟ ಮಾಡ್ತೀವಿ. ನಾವೇನು ಮಾಡ್ತಿದ್ವಿ, ಬಾಯಿ ರುಚಿಗೆ ಊಟ ಮಾಡ್ತೀವಿ. ಎಷ್ಟು ಅಯ್ಯೋ ಚೆನ್ನಾಗಿದೆ, ಸರಿ ರುಚಿಯಾಗಿರಲಿ ಊಟ, ಆದರೆ ಬರೀ ಬಾಯಿ ರುಚಿಗೆಲ್ಲ ಊಟ ಮಾಡೋದು, ಊಟ ಮುಗ್ಸಕ್ಕಲ್ಲ ಊಟ ಮಾಡೋದು. ಊಟ ಡೈಜೆಸ್ಟ್ ಆಗೋದೇ ಬಾಯಿನಲ್ಲಿ, ತುಂಬ ಎನ್ಸೈಮ್ಸ್ ಇರೋದೇ ಬಾಯಲ್ಲಿ. ಯಾವ ಥರ? ಇವಾಗ ನಾವು ಫುಡ್ ತಿಂದಾಗ ಡೈಜೆಸ್ಟ್ ಆಗಬೇಕಲ್ಲ, ಎನ್ಸೈಮ್ಸ್ ಬೇಕಲ್ಲ, ಆ ಎನ್ಸೈಮ್ಸ್ ಇರೋದೇ ಬಾಯಿನಲ್ಲಿ ತುಂಬ. ಅದರಿಂದ ಡೈಜೆಸ್ಟ್ ಆಗೋದೇ ಅದು. ಆದ್ದರಿಂದ ನಾವು ನಿಧಾನವಾಗಿ ಊಟ ಮಾಡಬೇಕು. ಇನ್ನೊಂದೇನು ಅಂದರೆ, ನಿಧಾನವಾಗಿ ಊಟ ಮಾಡಿದ್ರೆ ಹೊಟ್ಟೆ ತುಂಬೋದು ಗೊತ್ತಾಗುತ್ತೆ ನಮಗೆ. ಹೊಟ್ಟೆ ತುಂಬ ತನಕ ಊಟ ಮಾಡಲೇಬಾರ್ದು. ಹೊಟ್ಟೆ ತುಂಬಕ್ಕಿಂತ ಮುಂಚೆನೇ ಒಂದು 75-80% ಹೊಟ್ಟೆ ತುಂಬಿದಾಗ ನಿಲ್ಲಿಸ್ಬೇಕು. ಯಾಕೆ ಅಂತಂದರೆ, ಜಾಸ್ತಿ ಊಟ ಮಾಡಿದ್ರೆ ಒಬಿಸಿಟಿ ಬಂದೇ ಬರುತ್ತೆ. ನಾವು ಹೇಗೆ ಯೋಚಿಸ್ಬೇಕು ಅಂದರೆ, 1000 ವರ್ಷದ ಹಿಂದೆ ಅಷ್ಟೊಂದು ಊಟ ಇರ್ತಿರ್ಲಿಲ್ಲ. ಹೊಟ್ಟೆ ತುಂಬ ಯಾರು ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ಸಿಗ್ತಿದ್ದೇ ಕಮ್ಮಿ ಊಟ. ನಮ್ಮ ದೇಹ, ಅದಕ್ಕೆ ನಾವು ಉಪವಾಸ ಮಾಡೋದು ನಿಜವಾಗ್ಲೂ ಬಹಳ ಆರೋಗ್ಯವೇ. ಎಷ್ಟು ಊಟ ಮಾಡ್ತೀವೋ ಅದನ್ನು ವಾರಕ್ಕೊಂದು ದಿವಸ, ವಾರಕ್ಕೆ 2 ದಿವಸ ಎಷ್ಟೋ ಜನ ಉಪವಾಸ ಮಾಡ್ತಾರೆ ಯಾವ್ಯಾವುದೋ ಕಾರಣಗಳಿಂದ. ಅದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಎರಡನೇದಾಗಿ ಶುಗರ್ ಕಂಟೆಂಟ್ ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ಶುಗರ್ ತಿನ್ನಲೇಬೇಡಿ, ಬಿಕಾಸ್ ಅದು ಇನ್ಫ್ಲಮೇಷನ್ ಆಗುತ್ತೆ ಬ್ಲಡ್ ವೆಸಲ್ಸ್. ಅದಕ್ಕೆ ಶುಗರ್ನ ಅವಾಯ್ಡ್ ಮಾಡಿ. ಅಲ್ಲ ಸರ್, ನೋಡಿ, ನಮಗೆ ಉಪ್ಪು ಖಾರದ ರೀತಿ ಶುಗರ್ ಕೂಡ ಒಂದು ಬಹಳ ಮುಖ್ಯವಾದಂತಹ ಆಹಾರ. ಸಕ್ಕರೆ, ಸಿಹಿ ಇವೆಲ್ಲ ಇದನ್ನ ನಾವು ಮುಟ್ಲೇಬಾರ್ದು, ತಿನ್ನಲೇಬಾರ್ದು ಅನ್ನಲಿಲ್ಲ. ಆದಷ್ಟು ಕಮ್ಮಿ ತಿನ್ನಿ. ಯಾಕೆ ಅಂದರೆ, ನಾವು ಇವಾಗ 100 ವರ್ಷದಿಂದನೇ ಸ್ವೀಟ್ ಯಾವಾಗ ತಿಂತಿದ್ವಿ? ಯಾವುದೋ ಒಂದು ಮದುವೆಯಲ್ಲಿ, ಯಾವುದೋ ಅಪರೂಪಕ್ಕೆ ಒಂದ್ಸಲಿ ತಿಂತಿದ್ವಿ. ದಿನ ತಿಂತಿರ್ಲಿಲ್ಲ, ಬಹಳ ಕಮ್ಮಿ ತಿಂತಾ ಇದ್ವಿ. ಇವಾಗ ಯಾಕೆ ಅಂತಂದ್ರೆ ಒಂದು 200-300 ಪ್ರತಿದಿನ ತಿಂತಾ ಇದ್ದೀವಿ. ಆಮೇಲೆ ನಾವು ಎಷ್ಟೋ ಸಲ ಅಂತೀನಿ, ಕಾಫಿಗೆ ಸಕ್ಕರೆ ಹಾಕಲ್ಲ, ಸಕ್ಕರೆ ಕಾಫಿ ಹಾಕ್ಕೊತಾ ಇದ್ದೀವಿ. ಅಷ್ಟೊಂದು ಶುಗರ್ ಬೇಕಾ? ಎಷ್ಟು ಕಡೆ ಸ್ವೀಟ್ ಮೀಟ್ ಸ್ಟಾಲ್ಸ್ ಇದೆ,
ಎಷ್ಟು ಡಯಾಬಿಟಿಸ್ ಜಾಸ್ತಿ ಆಗಿದೆ, ಎಷ್ಟು ಒಬಿಸಿಟಿ ಜಾಸ್ತಿ ಆಗಿದೆ, ಸಕ್ಕರೆ ಕಾಯಿಲೆ ಎಷ್ಟಾಗಿದೆ. ನಾನು ಮೆಡಿಕಲ್ ಸ್ಕೂಲ್ನಲ್ಲಿ ಇದ್ದಾಗ, ಅದು 55 ವರ್ಷದಿಂದ, ನಾವು ರೀನಲ್ ಫೇಲ್ಯೂರ್ ನೋಡ್ತಾನೆ ಇರಲಿಲ್ಲ ಡಯಾಬಿಟಿಸಿಂದ. ಈಗ ಭಾಳ ಕಾಮನ್ ಆಗ್ಬಿಟ್ಟಿದೆ. ಹಾರ್ಟ್ ಅಟ್ಯಾಕ್ ರೇಟ್ ಟ್ವೈಸ್ ಆಗುತ್ತೆ ನಿಮ್ಮ ಡಯಾಬಿಟಿಸ್ ಆಗೋಕ್ಕೆ. ಡಯಾಬಿಟಿಸ್ನ ನಿಜವಾಗ್ಲೂ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಇನ್ಸುಲಿನ್ ಕಂಡಿಡ್ದಿದ್ದೇ ಒಂದು 150 ವರ್ಷದಿಂದ. ಅದಕ್ಕೆ ಮುಂಚೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ಇದ್ದಿದ್ದೇ ಸ್ಟಾರ್ವೇಷನ್. ಎರಡನೇದಾಗಿ ಡಯಾಬಿಟಿಸ್ ಬಂದಿದ್ದು ಬರೀ ಸಾವುಕಾರ ಕಾಯಿಲೆ ಅಂತಿದ್ವಿ. ಬಿಕಾಸ್ ಸಾವುಕಾರೇ ಜಾಸ್ತಿ ತಿಂತಾ ಇದ್ದಿದ್ದು, ಸಾವುಕಾರೇ ಸ್ವೀಟ್ಸ್ ತಿಂತಿದ್ದು, ಸಾಮಾನ್ಯರು ತಿಂತಾ ಇರಲಿಲ್ಲ. ನಾವು ಇವಾಗ ಏನು ಮಾಡಿದ್ದೀವಿ, ಮಿಡಲ್ ಕ್ಲಾಸು ಎಲ್ಲರೂ ಕೂಡ ಜಾಸ್ತಿ ಸ್ವೀಟ್ಸ್ ತಿನ್ನೋದು. ಬಿಕಾಸ್ ಅದು ದುಬಾರಿ ಇಲ್ಲ ಮುಂಚೆ ಅಷ್ಟು. ಈಗ ಜಾಸ್ತಿ ಊಟ ಮಾಡಿದ್ರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅಂದರೆ ಬೆಳೆಯೋ ಮಕ್ಕಳಿಗೆ ಮತ್ತು ವಯಸ್ಸಿನಲ್ಲಿ ಕೆಲಸ ಮಾಡೋರಿಗೆ ಜಾಸ್ತಿ ಫುಡ್ಡಿನ ಅಗತ್ಯ ಇರುತ್ತಲ್ವ? ಜಾಸ್ತಿ ಫುಡ್ ಇರುತ್ತೆ ಬೆಳೆಯೋ ಮಕ್ಕಳು. ಯಾವುದು ಪೌಷ್ಟಿಕ ಆಹಾರ ಅಗತ್ಯ ಇರುತ್ತೆ. ನಾವು ಸುಮ್ಮನೆ ಅಷ್ಟೊಂದು ಪಾಲಿಶ್ಡ್ ರೈಸ್ ತಿನ್ನೋದು, ಅಷ್ಟೊಂದು ಕರ್ದಿ ತಿನ್ನೋದು, ಪುರಿ ಅಂಥವನ್ನು ತಿನ್ನೋದು ನಿಜವಾಗ್ಲೂ ಅಂಥವಲ್ಲ ಅವಕ್ಕೆ ಬೇಕಾಗಿರೋದು. ಯಾವುದಲ್ಲಿ ಪೌಷ್ಟಿಕ ಆಹಾರ ಇರುತ್ತೋ, ಇವಾಗ ತರಕಾರಿಗಳು, ಆಮೇಲೆ ವೆಜಿಟೇಬಲ್ಸು, ಹಣ್ಣು ಹಂಪಲುಗಳು, ಇಂಥವನ್ನ, ಗೆಡ್ಡೆ ಗೆಣಸು, ಇಂಥವನ್ನು ತಿನ್ನೋದ್ರಿಂದ ದೇಹಕ್ಕೆ ಆರೋಗ್ಯ ಜಾಸ್ತಿ ಆಗುತ್ತೆ. ನೀವು ಪ್ರಾಸೆಸ್ಡ್ ಫುಡ್ ಅಂತೀವಿ ನಾವು, ಅದನ್ನು ತಗೊಂಡ್ರೆ ಕನ್ವೀನಿಯೆಂಟ್ ಆಗಿರುತ್ತೆ, ನಮ್ಗೆ ಭಾಳ ಸುಲಭ. ಅದನ್ನು ತಗೊಂಡ್ರೆ ನಮ್ಮ ಆರೋಗ್ಯ ಕೆಡುತ್ತೆ. ಅದರಿಂದಲೇ ಇವಾಗ ಎಷ್ಟೋ 40-45 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ಸ್ ನೋಡ್ತಾ ಇದ್ದೀವಿ. ಸ್ಟ್ರೆಸ್ಸು ಇದೆ, ಡಯಟ್ ಭಾಳ ಚೇಂಜ್ ಆಗಿದೆ. ನಾವು ಸರಳ ಊಟ ಅದಕ್ಕೆ ನಾವು ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಭಾಳ ಸತ್ಯವಾದ ಮಾತು. ಊಟ ಬಲ್ಲವುದು ಅಂದ್ರೆ ಏನು? ಎಷ್ಟು ಊಟ ಮಾಡ್ತೀವೋ, ಎಂತ ಊಟ, ಎಷ್ಟು ಊಟ ಮಾಡ್ಬೇಕು ಆ್ಯಕ್ಚುಲಿ. ಹೊಟ್ಟೆ ತುಂಬ ತನಕ ಊಟ ಮಾಡಬಾರ್ದು. ಎರಡನೇದಾಗಿ ರಿಪೀಟೆಡ್ಲಿ ಊಟ ಮಾಡಬಾರ್ದು. ಆಮೇಲೆ ಟೈಮ್ ಊಟ ಮಾಡಬೇಕು ಅನ್ನೋದು ಅಷ್ಟು ಮುಖ್ಯ ಅಲ್ಲ. ಏನು ಮುಖ್ಯ ಅಂದರೆ ರಾತ್ರಿ ಲೇಟಾಗಿ ಊಟ ಮಾಡಿ ಮಲಗಬೇಡಿ. ಜೈನರು ಮಾಡ್ತಾರಲ್ಲ, ಸೂರ್ಯ ಮುಳುಗಕ್ಕೆ ಮುಂಚೆ ಊಟ ಮಾಡೋದು ಬಹಳ ಒಳ್ಳೆಯ ಐಡಿಯಾ. ಊಟನ ರಾತ್ರಿ ಅಂತೂ ತುಂಬ ಊಟ ಮಾಡಬಾರ್ದು. ಸರ್, ಅದು ಏನು ಗೊತ್ತಾ, ಸೂರ್ಯ ಮುಳುಗೋ ಮುನ್ನ ಊಟ ಮಾಡಿ ಅನ್ನೋದು ಇಟ್ಸ್ ಫೈನ್, ಓಕೆ. ಆದರೆ ಎಷ್ಟೋ ಜನ ಇನ್ನೂ ಆಫೀಸ್ ಬಿಟ್ಟಿರಲ್ಲ, ಮನೆಗೆ ರೀಚ್ ಆಗೋದು ಆಮೇಲಿನ ವಿಷಯ. ಆಫೀಸಲ್ಲೇ ಇರ್ತಾರೆ, ಏನೇನೋ ಕೆಲಸ ಮಾಡ್ತಿರ್ತಾರೆ, ಬೇರೆ ಯಾವುದೋ ಊರಿಗೆ ಹೋಗಿರ್ತಾರೆ, ಹಿಂಗಿರುತ್ತೆ. ಪ್ರಾಕ್ಟಿಕಲಿ ಕಾನ್ಸೆಪ್ಟ್ ವೈಸ್ ಗುಡ್, ಬಟ್ ಪ್ರಾಕ್ಟಿಕಲಿ ಸಾಧ್ಯ ಇಲ್ವಲ್ಲ. ಅದಕ್ಕೇನು ಅಂದರೆ ಆನ್ಸರ್ ಟು ದ್ಯಾಟ್ ಈಸ್ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಊಟ ಮಾಡಿ, ರಾತ್ರಿ ಕಮ್ಮಿ ಮಾಡಿ. ಸ್ಕಿಪ್ ಮಾಡಿಬಿಡಿ ಅಂತ. ಸ್ಕಿಪ್ ಮಾಡಿ ಅಥವಾ ಕಮ್ಮಿ ಊಟ ಮಾಡಿ. ನೀವು ರಾತ್ರಿ ಇವಾಗ 9 ಗಂಟೆಗೆ ಊಟ ಮಾಡೋಕ್ಕೋ, ಜಾಸ್ತಿ ಊಟ ಮಾಡ್ಕೋಬೇಡಿ, ಕಮ್ಮಿ ಊಟ ಮಾಡಿ. ಬೆಳಿಗ್ಗೆ ತಿಂಡಿ ತಿನ್ನಿ, ರಾತ್ರಿ ಊಟ ಯಾವಾಗಲೂ ಕಮ್ಮಿ ಮಾಡಿ. ಬಿಕಾಸ್ ನೀವು ಊಟ ಮಾಡಿದ ತಕ್ಷಣ ಮಲಿಕೊಂಡ್ರೆ ಅದೇನಾಗುತ್ತೆ, ಅದು ನೀವು ಎಕ್ಸಸೈಸ್ ಮಾಡಿರಲ್ಲ, ಡೈಜೆಸ್ಟ್ ಮಾಡಿರಲ್ಲ. ಆದ್ದರಿಂದ ಸಾಯಂಕಾಲ ಊಟ ಮಾಡಿ, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ, ಆಮೇಲೆ ನಿದ್ದೆ ಮಾಡಿದ್ರೆ ಆ್ಯಕ್ಟಿವ್ ಆಗಿದ್ದಾಗ ಊಟ ಮಾಡಿದ್ರೆ ಬೆಟ್ರು. ಬೆಳಿಗ್ಗೆ ಊಟ ಮಾಡೋದು ಐಡಿಯಲ್. ರಾತ್ರಿ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಮಾಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾವ ರೀತಿ ಇರಬೇಕು ನಿಮ್ಮ ಪ್ರಕಾರ? ಬ್ರೇಕ್ಫಾಸ್ಟು ಯಾವಾಗಲೂ ಬ್ರೇಕ್ಫಾಸ್ಟೇ ಜಾಸ್ತಿ ಇರಬೇಕು ಅನ್ನೋದು ನಾವು. ಮಧ್ಯಾಹ್ನ ಊಟ ಸ್ವಲ್ಪ ಕಮ್ಮಿ ಇರಬೇಕು ಕಂಪೇರಿಟಿವ್ಲಿ ಬ್ರೇಕ್ಫಾಸ್ಟ್. ರಾತ್ರಿ ಊಟ ಇನ್ನೂ ಕಡಿಮೆ ಇರಬೇಕು. ಆದಷ್ಟು ಜಲ್ದಿ ಮಾಡಬೇಕು. ಆದರೆ ಆಮೇಲೆ ಟೀ ಕಾಫಿ ಲೇಟಾಗಿ ಕುಡಿಯೋಕ್ಕೆ ಹೋಗಬೇಡಿ, ನಿದ್ದೆ ಬರಲ್ಲ. ಒಂದು 6 hours ಗ್ಯಾಪ್ ಕೊಡಿ, ಅದು ಸ್ಟಿಮ್ಯುಲೆಂಟ್ಸ್. ನಿದ್ದೆ ಮಾಡೋದು ಬಹಳ ಮುಖ್ಯ. ಇವಾಗ ರಾತ್ರಿ ಎಲ್ಲ ಕೆಲಸ ಮಾಡ್ತಾರಲ್ಲ ಎಷ್ಟೋ ಜನ, ಅವ್ರು ಇನ್ವೇರಿಯಬಲಿ ಓವರ್ ವೆಯ್ಟ್ ಆಗ್ತಾರೆ. ಅದಕ್ಕೆ ರಾತ್ರಿ ಊಟ ಮಾಡ್ತಾರೆ. ಅನ್ಯಾಚುರಲ್ ಅದು. ನಾವು ಜ್ಞಾಪಕ ಇಟ್ಕೋಬೇಕೇನು ಅಂದರೆ, ನಾವು ಪರಿಸರದ ಒಂದು ಭಾಗ. ಪರಿಸರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೇ ಪರಿಸರ. ನಾವು ಅದನ್ನು ಜ್ಞಾಪಕ ಇಟ್ಕೊಂಡು ನಾವು ಹಿಂಗೆ ಊಟ ಮಾಡ್ತಿದ್ವಿ ಮುಂಚೆ. ಎಲೆಕ್ಟ್ರಿಸಿಟಿ ಇಲ್ದೇ ಇರೋಕ್ಕೆ ಮುಂಚೆ ಹೆಂಗೆ ಊಟ ಮಾಡ್ತಿದ್ವಿ? ಕತ್ಲಾಗೋ ಮುನ್ನ ಎಲ್ಲ ಊಟ ಮಾಡ್ತಿದ್ವಿ. ಆಮೇಲೆ ಹಿಂಗೆ ಎಲ್ಲ ಕಡೆಗೂ ನಡೀತಿದ್ವಿ. ನಂಗೆ ಎಷ್ಟೋ ಕಡೆ ಹೋದಾಗ, ಎಲ್ರಪ್ಪ ಸ್ಟೇರ್ಸ್ ಅಂದರೆ, ಅಲ್ಲಿ ಲಿಫ್ಟ್ ಇದೆ ಸರ್, ಲಿಫ್ಟ್ ತಗೋಬೇಡ್ರಪ್ಪ, ಸ್ಟೇರ್ಸ್ ತಗೊಳ್ಳಿ, ನಡೀರಿ. ಆದಷ್ಟು ದೇಹ ಇರೋದೇ ಕಾಯಕವೇ ಕೈಲಾಸ. ಅಂದರೆ ಕಾಯಕ ಅಂದರೆ ಕೆಲಸ, ಸುಮ್ಮನೆ ಕೂತ್ಕೊಂಡು ಮಿಷಿನ್ ಮುಂದೆ ಕೂತ್ಕೊಂಡು ಮಾಡೋದು ಕೆಲಸ ಅಲ್ಲ, ಮೈ ಕೈಯಿಂದ ಉಪಯೋಗಿಸಿ ಮಾಡೋದೇ ಕೆಲಸ. ಅದನ್ನು ಮಾಡ್ಬೇಕು ನಾವು. ಮೈ ಕೈ ಉಪಯೋಗಿಸ್ಬೇಕು. ಮೆಡಿಸನ್ನೆಲ್ಲ ಅಂತೀವಿ, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ. ನಾವು ಯಾವುದು ಉಪಯೋಗಿಸಲ್ವೋ ಅದು ರಿಟೀರಿಯೇಟ್ ಆಗುತ್ತೆ. ನಾವು ಮೈಂಡು ಕೂಡ AI ಇಂದ ಉಪಯೋಗಿಸ್ತಾ ಇದ್ದರೆ ಮೈಂಡು ಕಮ್ಮಿ ಆಗುತ್ತೆ. ಇವಾಗ ಮಸಲ್ಲು ಕಮ್ಮಿ ಆಗುತ್ತೆ, ನಾವು ಯೂಸ್ ಮಾಡ್ತಿಲ್ಲ ಅಷ್ಟೆ. ಯೂಸ್ ಮಾಡದೇ ಇದ್ದರೆ ಕಳ್ಕೊತೀವಿ ಅಷ್ಟೆ. ಊಟದ ವಿಷಯದಲ್ಲಿ ಈಗ
ಈ ಅಂದರೆ ನಮ್ಮ ಪ್ಲೇಟಲ್ಲಿ ಯಾವ ಥರ ಇರಬೇಕು, ನಮ್ಮ ಪ್ಲೇಟ್ ಯಾವ ರೀತಿ ಇರಬೇಕು ಅಂತ ನೀವು ಅಡ್ವೈಸ್ ಮಾಡ್ತೀರಿ? ಪ್ಲೇಟ್ನಲ್ಲಿ ಏನಿರಬೇಕು ಅಂದರೆ ವೆರೈಟಿ ಇರಬೇಕು. ತಿಂದಿದ್ದೇ ತಿನ್ನಬಾರ್ದು. ಸ್ಮಾಲ್ ಪ್ಲೇಟ್ ತಿನ್ನೋದು ಯಾವಾಗಲೂ ಒಳ್ಳೆಯದು. ಸ್ವಲ್ಪ ತಿನ್ನಿ, ನಿಧಾನವಾಗಿ ತಿನ್ನಿ, ಸಂತೋಷ ಪಡ್ಕೊಂಡು ತಿನ್ನಿ. ಆಮೇಲೆ ಬೇಕಾದ್ರೆ ಯೋಚಿಸಿ, ನಿಜವಾಗ್ಲೂ ಇನ್ನೊಂದ್ಸಲಿ ಬೇಕಾ ನನಗೆ, ನಿಜವಾಗ್ಲೂ ಆ ಸ್ವೀಟ್ ತಿನ್ನಬೇಕಾ, ನಿಜವಾಗ್ಲೂ ಅದು ಎಕ್ಸೆಸ್ ರೈಸ್ ಬೇಕಾ, ಸ್ವಲ್ಪ ರೈಸ್ ಹಾಕ್ಕೊಂಡು ಜಾಸ್ತಿ ಸಾರು ಹಾಕ್ಕೊಂಡ್ರೆ ತಿಂದರೆ ಬೆಟ್ರ್ ಅಲ್ವಾ? ನಾವೇನು ಮಾಡ್ತೀವಿ, ಯೋಚಿಸದೆ ತಿಂತೀವಿ. ಅಲ್ಟಿಮೇಟ್ಲಿ ಯೋಗ ಅಂದರೆ ಏನು? ಅಲ್ಲ, ನೀವು ಸ್ವಲ್ಪ ರೈಸ್ ಹಾಕೊಂಡು ಜಾಸ್ತಿ ಸಾಂಬಾರು ಹಾಕೋಬೇಕು ಅಂದ್ರೆ ಆ ಥರ ತಿನ್ಬೇಕಾ? ಆ ಥರ ತಿನ್ಬೇಕು. ಕೆಲವ್ರು ಏನಾಗ್ತಾರೆ ಅಂದರೆ ಸ್ವಲ್ಪ ರೈಸ್ ಹಾಕೊಂಡು ಸ್ವಲ್ಪ ಸಾಂಬಾರು ಹಾಕೊಂಡು, ಇಲ್ಲ ಅದು ಗಟ್ಟಿ. ಸ್ವಲ್ಪ ರೈಸ್ ಹಾಕೊಂಡು ಜಾಸ್ತಿ ಸಾಂಬಾರು ಹಾಕ್ಕೊಳ್ಳಿ. ಬಿಕಾಸ್ ಸಾಂಬಾರ್ನಲ್ಲಿ ಪ್ರೋಟೀನ್ ಇದೆ, ಬೇಳೆ ಇದೆ. ಬೇಳೆ ತಿನ್ನಿ ನೀವು. ರೈಸ್, ಅದು ಪಾಲಿಶ್ಡ್ ರೈಸ್ ಅಷ್ಟೊಂದು ತಿನ್ನೋದೇನು ಬೇಡ. ರೈಸ್ ಒಂದೇ ಊಟ ಅಲ್ಲ. ರೈಸನ್ನು ಸ್ವಲ್ಪ ಹಾಕ್ಕೊಳ್ಳಿ, ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ. ಸೌದೆಕಾಯಿ, ರೊಟ್ಟಿ ಚಪಾತಿ ತಿನ್ನೋರು, ಚಪಾತಿ ತಿನ್ನೋದು ಅದರಲ್ಲಿ ಏನು ಗೊತ್ತಾ, ಮೈದಾ ತಿನ್ನಕ್ಕೆ ಹೋಗ್ಬೇಡಿ, ಗೋಧಿ ತಿನ್ನಿ. ಅದನ್ನು ಕೂಡ ನಿಧಾನವಾಗಿ ಊಟ ಮಾಡಿ, ರಾಗಿ ಊಟ ಮಾಡಿ. ಇವಾಗ ಮುದ್ದೆನ ಗಬಗಬಾನ್ ತಿನ್ನಕ್ಕಾಗಲ್ಲ, ನಿಧಾನವಾಗಿ ತಿನ್ನಬೇಕು. ಮುಗೆ ನೀವು ಎಷ್ಟೇ ರಶ್ ಮಾಡಿದ್ರು ಅಷ್ಟೇ. ಮುದ್ದೆಲಿ ಏನು ಅಂದ್ರೆ, ರಾಗಿಲಿ ಬಹಳ ಒಳ್ಳೇದೇನು ಅಂದರೆ ಶುಗರ್ ಕಂಟೆಂಟ್ ಕಮ್ಮಿ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತೀವಿ, ಅದು ಬಹಳ ಕಡಿಮೆ ರೈಸ್ಗಿಂತ. ಆದ್ದರಿಂದ ಈಗೆಲ್ಲ ಇನ್ನೊಂದು ಅದೊಂದು ಮೂಢನಂಬಿಕೆ ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ಏನಾದರೂ ಶುಗರ್ ಇರೋರಿಗೆ, ಡಯಾಬಿಟಿಕ್ ಪೇಷಂಟ್ಗಳು ಇನ್ಸ್ಟೆಡ್ ಆಫ್ ರಾಗಿ ಅದೇ ಗೋಧುವೆದು ಏನಾದರೂ ಬಳಸ್ಬಿಡೋಣ, ಚಪಾತಿ ತಿನ್ನೋಣ, ಈ ಥರದ್ದೇನೋ ಇರುತ್ತೆ. ರಾಗಿಗೆ ಸಬ್ಸ್ಟಿಟ್ಯೂಟ್ ಅದು ಗೋಧಿ? ಇಲ್ಲ, ರಾಗಿಗಲ್ಲ, ಅಕ್ಕಿ. ರಾಗಿನಲ್ಲಿ ಶುಗರ್ ಕಂಟೆಂಟು ಗೋಧಿಗಿಂತ ಕಡಿಮೆ. ಸೊ ಇವಾಗ ರಾಗಿ ಜಾಸ್ತಿ ಉಪಯೋಗಿಸ್ತಾರೆ. ಕಂಟೆಂಟ್ ಒಂದು, ಕ್ವಾಂಟಿಟಿ ಒಂದು. ನೀವೆಷ್ಟು ಕ್ವಾಂಟಿಟಿ ತಿಂತೀರಾ ಅಂತ. ಅವಾಗ ಏನಾಗುತ್ತೆ, ಜಾಸ್ತಿ ಕ್ವಾಂಟಿಟಿ ತಿಂದರೆ ಫ್ರೀ ರ್ಯಾಡಿಕಲ್ಸ್ ಅಂತ ರಿಲೀಸ್ ಆಗುತ್ತೆ, ಅದು ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಆದಷ್ಟು ಕಮ್ಮಿ ತಿನ್ನೋದು ಬಹಳ ಮುಖ್ಯ. ಕೆಲವ್ರು ಏನು ಅಂದರೆ, ಏನು ಬೇಕೋ ತಿಂದ್ಬಿಟ್ಟು ನಾನು ಇನ್ಸುಲಿನ್ ಶಾಟ್ ತೊಗೊತೀನಿ ಅಂತ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರು ಆಗುತ್ತೆ ಬಾಡಿ. ನಿಮ್ಗೆ ಜಾಸ್ತಿ ಇನ್ಸುಲಿನ್ ಬೇಕಾಗತ್ತೆ. ಇವಾಗ ಡಯಾಬಿಟಿಸ್ ಬಂದ ಮೇಲೆ ಟ್ರೀಟ್ ಮಾಡೋದಲ್ಲ, ಡಯಾಬಿಟಿಸ್ ಬರದೇ ಇರೋಂಗೆ ನೋಡ್ಕೋಬೇಕು. ಒಂದು ಪ್ರಾಬ್ಲಮ್ ಬಂದ ಮೇಲೆ ಡಯಾಬಿಟಿಕ್ ಒಂದೇ ಅಲ್ಲ, ಹೇಳ್ತಿಂದ ಅಂದ್ರೆ ನಾನಾ ಥರದ ಕಾಯಿಲೆಗಳು ಇರುತ್ತಲ್ಲ. ಹೌದು, ನೀವು ಹೇಳೋದು ಭಾಳ ನಿಜ. ಬರೀ ಡಯಾಬಿಟಿಸ್ ಅಲ್ಲ, ಯೂಶಲಿ ಡಯಾಬಿಟಿಸ್ ಒಬೀಸು ಇರ್ತಾರೆ, ಅವ್ರಿಗೆ ಹೈಪರ್ ಟೆನ್ಷನು ಇರುತ್ತೆ, ಕಾರ್ಡಿಯಾಕ್ ಪ್ರಾಬ್ಲಮ್ಸು ಇರುತ್ತೆ. ಒಂದೊಂದು ಕಾಯಿಲೆಗೂ ರಿಲೇಷನ್ಶಿಪ್ ಇರುತ್ತೆ. ಆಮೇಲೆ ಅವ್ರಿಗೆ ಓವರ್ ವೆಯ್ಟ್ ಆದರೆ ನೀ ಪ್ರಾಬ್ಲಮ್ಸು ಬರುತ್ತೆ. ನೀ ಪ್ರಾಬ್ಲಮ್ಸ್ನ ನಡೆಯೋಕ್ಕಾಗಲ್ಲ. ಆರೋಗ್ಯನೇನು ಅಂದರೆ ನಾವು ನೋಡ್ಕೋಬೇಕು, ಆರೋಗ್ಯನ ಕಾಪಾಡಬೇಕು. ಆರೋಗ್ಯನ ಕಾಪಾಡಿದ್ರೆ ಆರೋಗ್ಯ ನಮ್ಮನ್ನು ಕಾಪಾಡುತ್ತೆ. ನಾವು ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಹಿಂಗೆ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ. ಸೊ ಅದು ಆರೋಗ್ಯ ನಾವು ಕಾಪಾಡ್ಕೋಬೇಕು. ಮತ್ತು ಈ ನಾನ್ ವೆಜ್ ಬಗ್ಗೆ ಏನು? ನಾನ್ ವೆಜ್ ತಗೊಳ್ಳಿ, ನನಗೇನು ಒಂದು ಮಡಿವಂತಿಕೆ ಪ್ರಶ್ನೆ ಅಲ್ಲ. ನಾನ್ ವೆಜ್ಜು ತುಂಬ ತಿನ್ನಬಾರ್ದು. ನಮ್ದು ಯಾವಾಗಲೂ ಪ್ಲ್ಯಾಂಟ್ ಬೇಸ್ಡ್ ಡಯಟ್ ಆಗಬೇಕು ಆದಷ್ಟು. ನಾನು ಯಾವಾಗ ಕುರಿ ತಿಂತೀರ ತಿನ್ನಿ, ಒಂದು ಹೋಲ್ ಕುರಿ ತಿನ್ನಕ್ಕೆ ಹೋಗಬೇಡಿ, ಸ್ವಲ್ಪ ತಿನ್ನಿ, ಒಂದು ಆರೋಗ್ಯಕ್ಕೆ ತಿನ್ನಿ, ಬಾಯಿ ರುಚಿಗೆ ತಿನ್ನಬಾರ್ದು ಯಾವಾಗ. ಬಟ್ ರುಚಿ ಕೂಡ ಅಷ್ಟೇ ಮುಖ್ಯ ಅಲ್ಲ? ರುಚಿ ಮುಖ್ಯ, ಬಟ್ ರುಚಿ ಸೆಂಟರ್ಡ್ ಆಗಬಾರ್ದು. ರುಚಿ ಮುಖ್ಯ ನಿಜ, ಆದರೂ ಅದು ಸೆಕೆಂಡ್. ನಿಮ್ಮ ಆರೋಗ್ಯದ್ದು ಫಸ್ಟು, ರುಚಿ ಸೆಕೆಂಡ್. ರುಚಿ ಈಸ್ ಎ ಟೇಸ್ಟ್ ಲರ್ನಡ್ ಬಿಹೇವಿಯರ್. ಅದು ನೀವು ಇವಾಗ ಸೊಪ್ಪು ಸದೇ ತಿನ್ಕೊಂಡೇ ಬೆಳೆದ್ರೆ ಅದೇ ರುಚಿಯಾಗಿರುತ್ತೆ. ನೀವು ಅದು ಬಿಟ್ಬಿಟ್ಟು ಇದನ್ನು ತಿನ್ನೋಕ್ಕೆ ಶುರು ಇದು ರುಚಿ ಆಗುತ್ತೆ. ಅದೊಂದು ಲರ್ನಡ್ ಬಿಹೇವಿಯರ್ ಅಷ್ಟೇ. ಓಕೆ, ಅದು ಇವಾಗ ಕರ್ದಿ ತಿನ್ನೋದು ಯಾಕೆ, ಅದನ್ನು ನಾವು ರುಚಿಯಾಗಿದೆ ಅಂತ ಅಂತೀವಿ. ನಾವು ಬೇರೆ ತಿಂತಾ ಇದ್ರೆ ಅದೇ ರುಚಿಯಾಗಿರುತ್ತೆ. ರುಚಿ ಅದೊಂದು ಲರ್ನಡ್ ಬಿಹೇವಿಯರ್ ಅಂತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯಕ್ಕೆ ಊಟ ಏನು ಪಾತ್ರ ನಿರ್ವಹಿಸುತ್ತೆ, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಮತ್ತು ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಅಮರ್ ಕುಮಾರ್ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು.